ಪ್ರವಾಸೋದ್ಯಮಕ್ಕೆ ಹೆಚ್ಚು ಪ್ರಾಮುಖ್ಯತೆ ನೀಡಲಾಗ್ತಿದೆ. ಪ್ರವಾಸಿಗರನ್ನ ಆಕರ್ಷಿಸಲು ಬೀಚ್ಗಳನ್ನು ಅಭಿವೃದ್ಧಿ ಮಾಡಲಾಗ್ತಿದೆ. ಆದರೆ ನಿಧಾನವಾಗಿ ಪ್ರವಾಸೋದ್ಯಮದ ಹೆಸರಲ್ಲಿ ರೆಸಾರ್ಟ್, ಹೋಮ್ ಸ್ಟೇಗಳು ತಲೆ ಎತ್ತುತ್ತಿದ್ದು ಸಾರ್ವಜನಿಕರ ಸಮಸ್ಯೆಗೆ ಕಾರಣವಾಗಿದೆ. ಒಂದೊಳ್ಳೆ ಸ್ಥಳಕ್ಕೆ ಪ್ರವಾಸ ಹೋಗೋದಂದ್ರೆ ಎಲ್ಲರಿಗೂ ಸಖತ್ ಇಷ್ಟ. ಅದರಲ್ಲೂ ಬೀಚು, ಸಮುದ್ರ ಅಂದ್ರೆ ಕುಣಿದು ಕುಪ್ಪಳಿಸ್ತಾರೆ. ಪ್ರವಾಸೋದ್ಯಮದ ಮೂಲಕ ಸರ್ಕಾರಕ್ಕೂ ಆದಾಯ ಇದೆ. ಹಾಗೆ ಕೆಲವರು ಅಲ್ಲೇ ಅಂಗಡಿ, ರೆಸಾರ್ಟ್ಗಳನ್ನ ಕಟ್ಕೊಂಡು ವ್ಯಾಪಾರನೂ ಮಾಡ್ತಾರೆ. ಆದ್ರೆ ಕೆಲ ಕಡೆ ಮಿತಿಮೀರಿ ರೆಸಾರ್ಟ್, ಹೋಮ್ ಸ್ಟೇಗಳು ನಿಧಾನವಾಗಿ ತಲೆ ಎತ್ತುತ್ತಾ ಇವೆ. ಇದರಿಂದ ಪರಿಸರಕ್ಕೆ ಧಕ್ಕೆ ಉಂಟಾಗೋದಲ್ಲದೆ ಕಡಲ ತೀರದ ಸೌಂದರ್ಯವನ್ನೇ ಬದಲಿಸ್ತಿದೆ ಅನ್ನುವಂಥ ಆರೋಪ ಕೇಳಿ ಬಂದಿದೆ. ಎಗ್ಗಿಲ್ಲದೆ ತಲೆ ಎತ್ತುತ್ತಿವೆ ಐಷಾರಾಮಿ ರೆಸಾರ್ಟ್ಗಳು. ಪ್ರವಾಸೋದ್ಯಮದ ಹೆಸರಲ್ಲಿ ಪರಿಸರಕ್ಕೆ ಹಾನಿ. ಉಡುಪಿ ಜಿಲ್ಲೆ ಕಾಪು ತಾಲೂಕಿನ ಪಡುಬಿದ್ರಿ, ಎರ್ಮಾಳು ತೆಂಕ, ಬಡ, ಉಚ್ಚಿಲ, ಮೂಳೂರು, ಕಾಪು ಹಾಗೂ ಕೈಪುಂಜಾಲು ಪ್ರದೇಶಗಳಲ್ಲಿ ಹೊಸ ರೆಸಾರ್ಟ್ಗಳು ನಿರ್ಮಾಣ ಹಂತದಲ್ಲಿದೆ. ಕೆಲ ರೆಸಾರ್ಟ್ಗಳು ಈಗಾಗಲೇ ಕಾರ್ಯನಿರ್ವಹಿಸ್ತಾ ಇದೆ. ಆದರೆ ಕಾಪು ಮತ್ತು ಮೂಳೂರು ವ್ಯಾಪ್ತಿಯಲ್ಲೇ ಐಷಾರಾಮಿ ರೆಸಾರ್ಟ್ಗಳು ತೆರೆಯಲ್ಪಟ್ಟಿದ್ದು ಇನ್ನೂ 35ಕ್ಕೂ ಹೆಚ್ಚು ಕಟ್ಟಡಗಳು ನಿರ್ಮಾಣ ಹಂತದಲ್ಲಿವೆ. ಕರಾವಳಿ ನಿಯಂತ್ರಣ ವಲಯ ಕಾನೂನು ಸಡಿಲಗೊಳಿಸಿದ ಬಳಿಕ ಕಾಪುವಿನಿಂದ ಪಡುಬಿದ್ರಿಯವರೆಗೆ ರೆಸಾರ್ಟ್ಗಳ ನಿರ್ಮಾಣ ವೇಗವಾಗಿ ನಡೀತಾ ಇದೆ. ಇದು ಸ್ಥಳೀಯ ಮೀನುಗಾರರಲ್ಲಿ ಆತಂಕ ಹುಟ್ಟಿಸಿದೆ. ಎರ್ಮಾಳು ಮತ್ತು ಉಚ್ಚಿಲ ಪ್ರದೇಶಗಳಲ್ಲಿ ನಡೀತಾ ಇರುವ ನಿರ್ಮಾಣ ಕಾರ್ಯಗಳು ಕಡಲ ತೀರದ ನೈಸರ್ಗಿಕ ಸೌಂದರ್ಯವನ್ನೇ ಬದಲಿಸಿವೆ. ಕೆಲವು ರೆಸಾರ್ಟ್ಗಳು ಸರ್ಕಾರಿ ಜಾಗ ಹಾಗೂ ಕುಮ್ಕಿ ಪ್ರದೇಶಗಳನ್ನು ಅತಿಕ್ರಮಿಸಿ ಕಟ್ಟಡ ನಿರ್ಮಾಣ ಮಾಡುತ್ತಿರುವುದಾಗಿ ಸ್ಥಳೀಯರು ಆರೋಪಿಸಿದ್ದಾರೆ. ಪಡುಬಿದ್ರೆ, ಉಚ್ಚಿಲ, ಕಾಪು, ಕಟ್ಪಾಡಿ, ಮಟ್ಟು, ಮಲ್ಪೆ ಈ ಭಾಗದಲ್ಲಿ ರೆಸಾರ್ಟ್ಗಳ ಸಂಖ್ಯೆ ಮತ್ತಷ್ಟು ಹೆಚ್ಚುತ್ತಾ ಇದೆ. ರೆಸಾರ್ಟ್ಗಳು ಬೇಕು, ಆದರೆ ರೆಸಾರ್ಟ್ಗಳು ಎಗ್ಗಿಲ್ಲದೆ ಅಲ್ಲಿ ನಾಯ್ಕೊಡೆಗಳಂತ ರೂಪಿತವಾಗ್ತದೆ. ಬಹುಶಃ ತಲತಲಾಂತರದಲ್ಲಿ ಸ್ಥಳೀಯ ಮೀನುಗಾರಿಕೆಯನ್ನು ನಂಬಿಕೊಂಡು ಬಂದರೆ ಅವ್ರಿಗೆ ಕೂಡ ತೊಂದರೆ ಆಗ್ತದೆ. ಯಾಕಂತ ಹೇಳಿದರೆ ಬೆಳಿಗ್ಗೆ ಬೇಗ ಮುಂಜಾನೆ ಹೋಗ್ತಾರೆ. ಸೂಕ್ತವಾದ ಜಿಲ್ಲಾಡಳಿತ ಸಮಯ ನಿಗದಿ ಮಾಡಿಸಿದ್ರೆ ಬಹಳ ಒಳ್ಳೆಯದಂತ ನಾನು ವಿನಂತಿ ಮಾಡ್ತೇನೆ. ಒಟ್ನಲ್ಲಿ ಅಭಿವೃದ್ಧಿ ಮತ್ತು ಪ್ರವಾಸೋದ್ಯಮದ ಹೆಸರಿನಲ್ಲಿ ಕರಾವಳಿ ಪ್ರದೇಶದಲ್ಲಿ ನಡೀತಾ ಇರುವಂತಹ ರೆಸಾರ್ಟ್ ನಿರ್ಮಾಣಗಳು ಪರಿಸರ ಸಂರಕ್ಷಣೆಯ ವಿರುದ್ಧ ಹೊಸ ಪ್ರಶ್ನೆಯನ್ನ ಹುಟ್ಟುಹಾಕುವಂತೆ ಮಾಡಿದೆ. ಗಣೇಶ್ ಸೈಬ್ರಕಟ್ಟೆ, ನ್ಯೂಸ್ 18 ಉಡುಪಿ.